ಹಾಯ್ ಗೈಸ್, ಇವತ್ತು ನಾನು ನಿಮಗೆ ಜರ್ಮನಿಯಲ್ಲಿ ರಿಜಿಸ್ಟರ್ಡ್ ನರ್ಸ್ ಆದ ನನ್ನ ಪ್ರಯಾಣ ಹೆಂಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಆಕಾಶ್ ಜರ್ಮನಿಯಿಂದ ಮಾತಾಡುತ್ತಿರೋದು. ನಮ್ಮ ಪ್ರಯಾಣ ಏನು ಭಾಳ ಸುಲಭವಾಗಿರಲಿಲ್ಲ. ಎಷ್ಟೋ ಕಷ್ಟಗಳನ್ನು ದಾಟಿ ಈ ಅಚೀವ್ಮೆಂಟ್ ಮಾಡಿದ್ದೀನಿ. ಫಸ್ಟ್ಲಿ ಹೇಳ್ಬೇಕಪ್ಪ ಅಂದ್ರೆ ನನ್ನ ಜರ್ನಿ ಏನು ಅಷ್ಟು ಈಸಿ ಇರಲಿಲ್ಲ. ನಾ 4th ಇಯರಲ್ಲಿದ್ದಾಗ ಒಂದು ಏಜೆನ್ಸಿಯವ್ರು ಬಂದು ಈ ಥರ ಜರ್ಮನಿಯಲ್ಲಿ ಭಾಳ ನರ್ಸಸ್ಸಿಗೆ ನೀಡಿದೆ, ಭಾಳ ವೇಕೆನ್ಸಿ ಖಾಲಿ ಅದಾವ, ಅಲ್ಲಿ ಬರೀ ಅವ್ರಿಗೆ ಓನ್ಲಿ ಲ್ಯಾಂಗ್ವೇಜ್ ಅಷ್ಟೇ ರಿಕ್ವೈರ್ಮೆಂಟ್ ಐತಿ, ಎಕ್ಸ್ಪೀರಿಯನ್ಸ್ ಏನೂ ಬೇಕಾಗಿಲ್ಲ, ಮತ್ತು ಸ್ಯಾಲ್ರಿನೂ ಚೆನ್ನಾಗೈತಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಚೆನ್ನಾಗೈತಿ, ಎಲ್ಲ ಚೆನ್ನಾಗೈತೆ ಅಂತ ಹೇಳಿದರು. ಅದಕ್ಕಾಗಿ ಏನು ಮಾಡಿದ್ವಿ, ನಮ್ಮ ಕಾಲೇಜಿಂದ ಒಂದು 10 ಮೆಂಬರ್ಸ್ ಜಾಯ್ನ್ ಆದಮೇಲೆ ಸ್ಟಾರ್ಟಿಂಗು ಸ್ವಲ್ಪ ಲ್ಯಾಂಗ್ವೇಜ್ ಕಲಿಬೇಕಲ್ಲ, B2 ಲೆವೆಲ್ವರೆಗೂ ಲ್ಯಾಂಗ್ವೇಜ್ ಕಲಿಬೇಕು. ಆಮೇಲೆ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಜನ ಸ್ಟಾರ್ಟಿಂಗ್ ಸ್ವಲ್ಪ ಟಫ್ ಅನ್ನಿಸ್ತು. ಲ್ಯಾಂಗ್ವೇಜ್ ಹೊಸದಲ್ಲ, ಏನೂ ಗೊತ್ತೇ ಇಲ್ಲ, ಮಾಡಿಲ್ಲ, ಫುಲ್ ಹೊಸದಲ್ಲ ಲ್ಯಾಂಗ್ವೇಜು, ಸ್ವಲ್ಪ ಟಫ್ ಅನ್ನಿಸ್ತು. ಸ್ವಲ್ಪ ಜನ ಅದರ ಒಂದು 5 ಮೆಂಬರ್ಸ್ ಬಿಟ್ಬಿಟ್ರು, ಅದರ ಟಫ್ ಅನ್ನಿಸ್ತು. ನಾವು ಒಂದು 5 ಮೆಂಬರ್ಸ್ ಬಿಡಲೇ ಇಲ್ಲ, ಓದಿದ್ವಿ, ಸ್ವಲ್ಪ ಟಫ್ ಹಾಕೋದು ಹೋಯ್ತು. ಸ್ವಲ್ಪ ಮುಂದೆ ಹೋಗ್ತಾ ಒಂದು A1 A2 ಕಂಪ್ಲೀಟ್ ಮಾಡಿದ್ಮೇಲೆ ಸ್ವಲ್ಪ ಈಸಿ ಹಾಕೋದು ಹೋಯ್ತು. ಸ್ವಲ್ಪ ಲ್ಯಾಂಗ್ವೇಜ್ ಯಾವ ಥರ ಇದೆ ಅದೆಲ್ಲ ಅದ್ರ ಬಗ್ಗೆ ಐಡಿಯಾ ಗೊತ್ತಾಯ್ತು. ಆಮೇಲೆ B1 ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. B1 ಎಕ್ಸಾಮ್ ಒಂದೇ ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟ್ ಬರ್ದು ಅವಾಗೂ ಕ್ಲಿಯರ್ ಆಗ, ಥರ್ಡ್ ಅಟೆಂಪ್ಟ್ ಬರ್ದು ಕ್ಲಿಯರ್ ಆಯಿತು. ಆಮೇಲೆ B2 ಈ ಥರ B2 ಒಂದು 2-3 ಸಲ ಬರೋದಾದ್ಮೇಲೆ ಕ್ಲಿಯರ್ ಆಯಿತು, ಅದು ಒಂದೇ ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ. ಆಮೇಲೆ ಇಂಟರ್ವ್ಯೂ ತೊಗೊಂಡ್ರು, ಇಂಟರ್ವ್ಯೂಲ್ಲಿ ಸೆಲೆಕ್ಟ್ ಆದ್ವಿ. ಇಂಟರ್ವ್ಯೂಲ್ಲಿ ಸೆಲೆಕ್ಟ್ ಆದಮೇಲೆ ಆಮೇಲೆ ವೀಸಾ ಪ್ರೊಸೆಸ್ ಎಲ್ಲ ಮಾಡಿದರು. ವೀಸಾ ಪ್ರೊಸೆಸ್ ಎಲ್ಲ ಆಮೇಲೆ ಜರ್ಮನಿಗೆ ಬಂದ್ವಿ. ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತಪ್ಪ ಅಂದ್ರೆ ಓವರಾಲ್ 2 lakh. ಇದರಲ್ಲಿ ಕೋರ್ಸ್ ಫೀಸ್ ಬಂತು, ಟೆಕ್ಸ್ಟ್ ಬುಕ್ಸ್ ಫೀಸ್ ಬಂತು, ಫ್ಲೈಟ್ ಟಿಕೆಟು ಮತ್ತು ವೀಸಾದು, ಮತ್ತು ಆಮೇಲೆ ಎಕ್ಸಾಮ್ ಫೀಸ್ ಕಟ್ಟಿದ್ದು ವಿತ್ ಫುಲ್ ಸ್ಯಾಲ್ರಿ. ಏನು ಹಂಗಂತ ಮತ್ತು ನಾವು ಡ್ಯೂಟಿಗೆ ಹೋಗಲ್ಲ, ಕ್ಲಾಸಿಗೆ 2 weeks ಅಷ್ಟೇ ಡ್ಯೂಟಿ ಮಾಡಿರ್ತೀವಿ, ಕ್ಲಾಸಿಗೆ ಹೋಗಿರ್ತೀವಿ, ಅದು 2 weeks ಕ್ಲಾಸಿಗೆ ಹೋಗಿದ್ದು ಅಮೌಂಟ್ ಸ್ಯಾಲ್ರಿ ಬರೋದಿಲ್ಲ ಅಂತೆಲ್ಲ, ಅದು ಕೂಡ ಸ್ಯಾಲ್ರಿ ಬರುತ್ತೆ. 6 monthsವರೆಗೆ ಕೋರ್ಸ್ ಇರುತ್ತೆ. ಆ 6 months ಕೋರ್ಸಲ್ಲಿ ನಾವು ಏನು ಕಲಿತೀವಪ್ಪ ಅಂದ್ರೆ, ನಾವು ಏನು ನರ್ಸಿಂಗ್ ಇಂಗ್ಲೀಷಲ್ಲಿ ಕಲ್ತಿರ್ತೀವಲ್ಲ ಫಸ್ಟ್ ಇಯರ್ to 4th year, ಅದನ್ನೇ ಇವರು ಜರ್ಮನ್ ಲ್ಯಾಂಗ್ವೇಜ್ ಒಳಗೆ ಶಾರ್ಟ್ ಪೀರಿಯಡಲ್ಲಿ ಮೇನ್ ಕೇಸ್ ಇರ್ತಲ್ಲ ಅದನ್ನು 6 monthsಲ್ಲಿ ಕಲಿಸ್ಕೊಡ್ತಾರೆ. ಆ 6 months ಆದಮೇಲೆ ಒಂದು ಎಕ್ಸಾಮ್ ಇರ್ತೈತೆ. ಆ ಎಕ್ಸಾಮ್ ಯಾವ ಥರ ಇರುತ್ತಪ್ಪ ಅಂದ್ರೆ ಕೇಸ್ ಪ್ರೆಸೆಂಟೇಷನ್ ಇರ್ತದೆ. ಆ ಕೇಸ್ ಪ್ರೆಸೆಂಟೇಷನ್ ನಾವು ಜರ್ಮನ್ ಲ್ಯಾಂಗ್ವೇಜಲ್ಲಿ 40 to 50 minutes ಮಾತಾಡಬೇಕು. 40 to 50 minutes ಆದಮೇಲೆ ಅವರೊಂದು ಎಕ್ಸಾಮಿನರ್ಸ್ ಇರ್ತಾರಲ್ಲ, ಇಬ್ಬರು ಎಕ್ಸಾಮಿನರ್ಸ್ ಇರ್ತಾರೆ, ಅವರೊಂದು 2 to 3 questions ಕೇಳ್ತಾರೆ. ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ಮೇಲೆ ಅವಾಗಿಂದ ಒಂದು 5 minutes ಆದಮೇಲೆ ನಮ್ಗೆ ರಿಸಲ್ಟ್ ಹೇಳ್ತಾರೆ, ನಾವು ಪಾಸ್ ಆಗಿದ್ದೀವಿ ಅಥವಾ ಫೇಲ್ ಆಗಿದೆ ಅಂತೇಳಿ. ಆಮೇಲೆ ಆ ಎಕ್ಸಾಮ್ ನಾನು ಬರೆದೆ, ಹೋದ ವರ್ಷ ನಾನು ಎಕ್ಸಾಮ್ ಬರೆದೆ, ಎಕ್ಸಾಮ್ ಎಲ್ಲ ಪಾಸ್ ಮಾಡಿ ನಂದು ಎಕ್ಸಾಮ್ ಕ್ಲಿಯರ್ ಆಯಿತು. ಎಕ್ಸಾಮ್ ಕ್ಲಿಯರ್ ಆಡಿದ್ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬೇಕಲ್ಲ, ಆಮೇಲೆ ಎಕ್ಸಾಮ್ ಕ್ಲಿಯರ್ ಆದಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ವಿ. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ಮೇಲೆ ಅದು 1 month ಆದಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಂತು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಂದಮೇಲೆ ವಿತಿನ್ 1 month ನಾ ರಿಜಿಸ್ಟರ್ಡ್ ನರ್ಸ್ ಆದೆ. ನೀವು ಜರ್ಮನಿಯಲ್ಲಿ ರಿಜಿಸ್ಟರ್ಡ್ ನರ್ಸ್ ಆಗ್ಬೇಕಂತ ಪ್ಲಾನ್ ಮಾಡತ್ತೀರಿ, ಅದು ಡೋಂಟ್ ಗಿವ್ ಅಪ್. ನೀವು ಕೂಡ ರಿಜಿಸ್ಟರ್ಡ್ ನರ್ಸ್ ಆಗ್ತೀರಿ, ಅದು ನನ್ನ ನಂಬಿಕೆ ಐತೆ. ಇದೇ ಥರ ನರ್ಸಿಂಗ್ ಮತ್ತು ನರ್ಸಿಂಗ್ ಲೈಫ್ ಇನ್ ಜರ್ಮನಿ ಇನ್ಫಾರ್ಮೇಷನ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.